ನಮಸ್ಕಾರ ಸ್ನೇಹಿತರೆ, ಸಿಂಹ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 7 ವರಗಳು ಯಾವುವು, ಸಿಂಹ ರಾಶಿಯವರ ವ್ಯಕ್ತಿತ್ವ ಎಂಥದ್ದು, ಅವರ ಸ್ವಭಾವ ಏನು, ಹಾಗೆ ಜೀವನದಲ್ಲಿ ಏನೆಲ್ಲ ಲಾಭಗಳನ್ನ ಪಡ್ಕೊಳ್ತಾರೆ, ಯಾವೆಲ್ಲ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕು, ಏನೆಲ್ಲ ಲಾಭಗಳ ಜೊತೆಗೆ ವೈಭೋಗದ ಜೀವನವನ್ನ ನಡೆಸ್ತಾರೆ ನೋಡೋಣ. ಅದಕ್ಕಿಂತ ಮೊದಲು ದೇವರು ಹಾಗೂ ಜ್ಯೋತಿಷಿ ಶಾಸ್ತ್ರದ ಮೇಲೆ ನಂಬಿಕೆ ಇದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಸಿಂಹ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ ವರಗಳನ್ನ ಕೊಟ್ಟಿತ್ತು. ಸಿಂಹ ರಾಶಿಯವರು ಜೀವನದಲ್ಲಿ ನೆಮ್ಮದಿಯ ನಿಟ್ಟುಸಿರನ್ನ ಬಿಡುತ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಭಗವಂತನ ಕೃಪಾಶೀರ್ವಾದ ಇವರ ಮೇಲೆ ಇರ್ಲಿತ್ತು. ಇನ್ನು ಮುಂದಿನ ದಿನಗಳು ಇವರಿಗೆ ಗೋಲ್ಡನ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರಿಗೆ ಇನ್ ಮುಂದೆ ರಾಜಯೋಗದ ದಿನಗಳು ಆರಂಭವಾಗ್ತಿರೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನ ಇವರ ಜೀವನದಲ್ಲಿ ಕಾಣ್ತಾರೆ. ಉದ್ಯೋಗ ಬದಲಾವಣೆ ಮಾಡಬೇಕು ಅನ್ನೋರಿಗೆ ಉತ್ತಮ ಅವಕಾಶಗಳು ಸಿಗೋದ್ರ ಜೊತೆಗೆ ಗಳಿಕೆ ಮತ್ತು ವೆಚ್ಚಗಳ ನಡುವೆ ಸಮತೋಲನವನ್ನ ಇವರು ಕಾಯ್ದುಕೊಳ್ಳಬಹುದು. ಈ ಅವಧಿಯಲ್ಲಿ ಉತ್ತಮ ಲಾಭವನ್ನ ಗಳಿಸ್ತೀರಾ. ದಾಂಪತ್ಯ ಜೀವನದಲ್ಲಿ ಸಂತಸ ತುಂಬಿ ತುಳುಕುತ್ತೆ. ಇನ್ನು ಪ್ರೇಮ ಜೀವನದಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನ ನೀವು ಪಡೆದುಕೊಳ್ತೀರಾ. ಹೀಗಾಗಿ ನಿಮ್ಮ ಮನಸ್ಸು ಸಂತಸವಾಗಿರುತ್ತೆ. ಐಷಾರಾಮಿ ಜೀವನ ನಿಮ್ಮದಾಗೋದ್ರ ಜೊತೆಗೆ ಜೀವನದಲ್ಲಿ ಸೌಕರ್ಯಗಳು ಮತ್ತು ಐಷಾರಾಮಿತ್ವ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಕೆಲಸಗಳು ಕೂಡ ಯಶಸ್ವಿಯಾಗುತ್ತೆ. ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ಶುಕ್ರ ಸಂಚಾರ ಇರೋದ್ರಿಂದ ನಿಮ್ಗೆ ಸಾಕಷ್ಟು ಲಾಭ ಇದೆ. ಕಲೆ, ಫ್ಯಾಷನ್, ಚಲನಚಿತ್ರ ಇತ್ಯಾದಿ ರಂಗದಲ್ಲಿ ತೊಡಗಿಕೊಂಡಿರೋರಿಗೆ ವಿಶೇಷವಾದಂತಹ ಯಶಸ್ಸು ಸಿಗುತ್ತೆ. ಕುಟುಂಬದಲ್ಲಿನ ವಾತಾವರಣ ಉತ್ತಮವಾಗೋದ್ರ ಜೊತೆಗೆ ವಿವಾಹಿತ ಸ್ಥಳೀಯರಿಗೆ ಸುಂದರವಾದ ಸಂಬಂಧ ಸಿಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅಪೇಕ್ಷಿತ ಪ್ರಯೋಜನಗಳನ್ನು ನೀವು ಪಡೆಯುವ ಸಾಧ್ಯತೆ ಇತ್ತು. ವ್ಯವಹಾರದಲ್ಲಿ ಶುಭ ಅವಕಾಶಗಳು ಸಿಗುತ್ತೆ. ಇದು ಲಾಭ ತರುತ್ತೆ. ಇನ್ನು ನೀವು ಇನ್ಮುಂದೆ ಉತ್ತಮ ಲಾಭವನ್ನ ಪಡೆದುಕೊಳ್ತೀರಾ. ಹಣ ಗಳಿಸೋದಲ್ಲದೆ ಅನೇಕ ರೀತಿಯ ಹಣ ಉಳಿಸುವ ತಂತ್ರಗಳನ್ನ ಕೂಡ ನೋಡ್ತೀರಾ. ಮಕ್ಕಳಿಂದ ಒಳ್ಳೆಯ ಸುದ್ದಿ ಸಿಗೋದ್ರ ಜೊತೆಗೆ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಪ್ರೀತಿ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ವ್ಯವಹಾರದಲ್ಲಿ ಲಾಭದ ಅವಕಾಶಗಳು ಸಿಗೋದ್ರ ಜೊತೆಗೆ ಹಣ ಪಡೆಯಲು ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ವ್ಯವಹಾರದಲ್ಲಿ ಉತ್ತಮ ಲಾಭವನ್ನ ಪಡೆದುಕೊಳ್ತೀರಾ. ಜೊತೆಗೆ ನೀವು ಹಣವನ್ನ ಉಳಿಸಲು ಕೂಡ ಸಾಧ್ಯವಾಗುತ್ತೆ. ಕುಟುಂಬ ಸದಸ್ಯರ ನಡುವೆ ಸಮನ್ವಯ ಉತ್ತಮವಾಗ್ತಾ ಹೋಗುತ್ತೆ. ನಿಮ್ಮ ಸಂಗಾತಿಯ ಬೆಂಬಲವನ್ನ ನೀವು ಪಡೆದುಕೊಳ್ಳೋದ್ರ ಜೊತೆಗೆ ಆರೋಗ್ಯ ಕೂಡ ಉತ್ತಮವಾಗ್ತಾ ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ವೃತ್ತಿ ಜೀವನದಲ್ಲಿ ನೀವು ಹೊಸ ಎತ್ತರವನ್ನ ಸಾಧಿಸ್ತೀರಾ. ಹೊಸ ಜವಾಬ್ದಾರಿಗಳನ್ನ ಪಡೆದುಕೊಳ್ತೀರಾ. ವ್ಯವಹಾರದಲ್ಲಿಯೂ ಕೂಡ ಪ್ರಯೋಜನಗಳನ್ನ ಪಡೆಯುವ ಸಾಧ್ಯತೆ ಇದ್ದು ವ್ಯಾಪಾರ ಸಂಬಂಧಗಳಲ್ಲಿ ಸಮತೋಲನ ಇರುತ್ತೆ. ಈ ಸಮಯದಲ್ಲಿ ಕುಟುಂಬದಲ್ಲಿ ಸೌಕರ್ಯಗಳು ಮತ್ತು ಕುಟುಂಬ ಜೀವನದಲ್ಲಿ ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ. ಸಂಗಾತಿಯೊಂದಿಗಿನ ಸಂಬಂಧ ಸಿಹಿ ಆಗತ್ತೆ. ನಿಮ್ಮ ಮೃದುವಾದ ಮಾತು ಇತರ ಜನರನ್ನ ನಿಮ್ಮತ್ತ ಆಕರ್ಷಿಸುತ್ತೆ. ಜೊತೆಗೆ ನಿಮ್ಗೆ ಭರ್ಜರಿ ಲಕ್ ಸಿಗೋದ್ರ ಜೊತೆಗೆ ಶುಭ ಯೋಗದಿಂದ ಸಾಕಷ್ಟು ಪ್ರಯೋಜನಗಳನ್ನ ನೀವು ಪಡೆದುಕೊಳ್ತೀರಾ. ಇನ್ನು ಮುಂದಿನ ದಿನದಲ್ಲಿ ಒಂದಷ್ಟು ತೊಂದರೆಗಳಿಂದ ಮುಕ್ತಿಯನ್ನ ಪಡೆಯೋದ್ರ ಜೊತೆಗೆ ಅದೃಷ್ಟದ ಬೆಂಬಲವನ್ನ ಕೂಡ ಪಡೆದುಕೊಳ್ತೀರಾ. ಅಲ್ಲದೆ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಗುರುಬಲದಿಂದ ಉತ್ತಮ ವಧುವರರ ಪ್ರಸ್ತಾಪಗಳು ಕೇಳಿ ಬರುತ್ತೆ. ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸಲು ವೈಯಕ್ತಿಕವಾಗಿ ಪ್ರಯೋಜನ ಪಡೆಯಲು ಅವಕಾಶಗಳನ್ನ ಪಡೆದುಕೊಳ್ತೀರಾ. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ಅವಕಾಶಗಳು ಸಿಗುತ್ತೆ. ಸಕಾರಾತ್ಮಕ ಫಲಿತಾಂಶಗಳನ್ನ ಇದು ನೀಡುತ್ತೆ. ಇನ್ನು ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮ ಕನಸು ಕೂಡ ಈ ಸಂದರ್ಭದಲ್ಲಿ ಈಡೇರುತ್ತೆ. ದುಡಿಯುವ ಜನರು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ತಾರೆ. ವ್ಯವಹಾರದ ಮಾಲೀಕರು ಸಕಾರಾತ್ಮಕ ಬೆಳವಣಿಗೆ ಮತ್ತು ಆರ್ಥಿಕ ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ. ಜೊತೆಗೆ ನೀವು ಧಾರ್ಮಿಕ ಕಾರ್ಯಕ್ರಮಗಳನ್ನ ಈ ಸಂದರ್ಭದಲ್ಲಿ ಆಯೋಜನೆ ಮಾಡ್ತೀರಾ. ಇನ್ನು ನೀವು ಮನೆಯಲ್ಲಿ ಯಾವುದಾದ್ರೂ ಸಮಸ್ಯೆಗಳನ್ನ ಎದುರಿಸ್ತಿದ್ರೆ ಅದನ್ನ ಪರಿಹರಿಸ್ಕೊಳ್ತೀರಾ. ಕೆಲವು ಸಮಯವನ್ನ ಕೆಲಸಕ್ಕಾಗಿ ಮೀಸಲಿಡೋದ್ರಿಂದ ನೀವು ಹೂಡಿಕೆಯನ್ನ ಮಾಡಿದ್ರೆ ಭವಿಷ್ಯದಲ್ಲಿ ನಿಮ್ಗೆ ಉತ್ತಮ ಆದಾಯ ಕೂಡ ಸಿಗುತ್ತೆ. ಆದಾಯ ಉತ್ತಮವಾಗಿ ಹೆಚ್ಚಾಗೋದ್ರ ಜೊತೆಗೆ ನೀವು ಕೆಲವೊಂದಿಷ್ಟು ಆಸ್ತಿಯ ಮಾಲೀಕರಾಗ್ತೀರಾ. ನೆಟ್ವರ್ಕಿಂಗ್ ಅವಕಾಶಗಳು ಸಹ ಹೆಚ್ಚಾಗುತ್ತೆ. ನಿಮ್ಮ ಮಹತ್ವಾಕಾಂಕ್ಷೆಗಳನ್ನ ಬೆಂಬಲಿಸುವ ಪ್ರಭಾವಿ ಜನರೊಂದಿಗೆ ಸಂಪರ್ಕವನ್ನು ಸಾಧಿಸಲು ನಿಮ್ಗೆ ಇದು ಅನುವು ಮಾಡಿಕೊಡುತ್ತೆ. ಇದರಿಂದಾಗಿ ವೃತ್ತಿಪರರು ಗಮನಾರ್ಹ ಆರ್ಥಿಕ ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ. ಇನ್ನು ನಿಮ್ಮ ಜಾತಕದಲ್ಲಿ ಎಲ್ಲ ಗ್ರಹ ದೋಷಗಳು ನಿವಾರಣೆಯಾಗೋದ್ರ ಜೊತೆಗೆ ರಾಶಿ ಚಕ್ರದ ಜನರು ಕೆಲಸದ ಸ್ಥಳದಲ್ಲಿ ಉತ್ತಮ ಯಶಸ್ಸನ್ನು ಪಡೆದುಕೊಳ್ತಾರೆ. ವ್ಯವಹಾರಗಳು ಸಹ ದೊಡ್ಡ ಲಾಭವನ್ನ ನೀಡುತ್ತೆ. ಜೊತೆಗೆ ಪ್ರಗತಿ, ಧೈರ್ಯ ಹೆಚ್ಚಾಗಿ ಕುಟುಂಬದಲ್ಲಿ ಸಂತಸ, ಶಾಂತಿ, ನೆಮ್ಮದಿ, ಸಮೃದ್ಧಿ ಎಲ್ಲವೂ ಕೂಡ ಇರುತ್ತೆ ಅಂತ ಕೇಳಬಹುದು.
ಮುಂದಿನ ದಿನಗಳಲ್ಲಿ ಮಕ್ಕಳಾಗಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಇದ್ದು ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ. ಇಷ್ಟು ದಿನ ನೀವು ಮಕ್ಕಳ ವಿಚಾರದಲ್ಲಿ ಅನುಭವಿಸಿದಂತಹ ನೋವು, ಸಂಕಟ, ಅವಮಾನ ಎಲ್ಲವೂ ಕೂಡ ಈಡೇರುತ್ತೆ. ನಿಮ್ಗೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ. ನಿಮ್ಮೆಲ್ಲ ಕನಸುಗಳು ನನಸಾಗುವ ಸಮಯ ಇದಾಗಿತ್ತು. ಭರ್ಜರಿ ಲಾಭವನ್ನ ಈ ಸಂದರ್ಭದಲ್ಲಿ ನೀವು ಗಳಿಸ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೀವು ಕೆಲವು ಹೊಸ ಯೋಜನೆಗಳಿಗೆ ಕೈ ಹಾಕ್ತೀರಾ. ಹೊಸ ಹೊಸ ರೀತಿಯ ಕೆಲಸಗಳನ್ನ ಪ್ರಾರಂಭ ಮಾಡ್ತೀರಾ. ಇನ್ನು ನೀವು ವಾಹನ ಇತ್ಯಾದಿ ಖರೀದಿ ಮಾಡುವ ಯೋಗ ಇದ್ದು ಯಶಸ್ಸನ್ನ ಪಡೆಯಲು ಸಹಾಯ ಮಾಡುವ ಪ್ರೀತಿ ಪಾತ್ರರನ್ನ ಈ ಸಂದರ್ಭದಲ್ಲಿ ನೀವು ಭೇಟಿಯಾಗ್ತೀರಾ. ಹೊಸ ಕೆಲಸವನ್ನ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರೆ ಮಾಡಿ. ಐಷಾರಾಮಿ ವಸ್ತುಗಳಿಗೆ ಸಾಕಷ್ಟು ಹಣವನ್ನ ಖರ್ಚು ಮಾಡಕ್ ಹೋಗ್ಬೇಡಿ. ಯಾಕಂತ ಅಂದ್ರೆ ದುಂದು ವೆಚ್ಚ ನಿಮ್ಮ ಭವಿಷ್ಯಕ್ಕೆ ಮಾರಕ. ನೀವು ಹೂಡಿಕೆ ಮಾಡಲು ಹೋದ್ರೆ ಈ ಅವಧಿಯಲ್ಲಿ ಲಾಭ ಪಡಿತೀರಾ. ಆರ್ಥಿಕವಾಗಿ ತುಂಬಾ ಬಲವಾದ ಸ್ಥಾನದಲ್ಲಿರ್ತೀರಾ. ಇದಲ್ಲದೆ ನಿಮ್ಮ ಆದಾಯದ ಮೂಲಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಕುಟುಂಬ ಜೀವನದಲ್ಲಿ ಬರ್ತಿದ್ದ ಎಲ್ಲ ಅಡೆತಡೆಗಳು ಕೊನೆಗೊಳ್ಳುತ್ತೆ. ಆರ್ಥಿಕ ಲಾಭ ಮತ್ತು ಪ್ರಗತಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಸಂತಸ ಹೆಚ್ಚಾಗುತ್ತೆ. ಕೆಲವು ಶುಭ ಕಾರ್ಯಗಳಿಗೆ ಹಣ ಖರ್ಚಾಗಲಿದೆ. ಆದಾಗ್ಯೂ ನೀವು ಈ ಅವಧಿಯಲ್ಲಿ ನಿಮ್ಮ ಖರ್ಚುಗಳನ್ನ ನಿಭಾಯಿಸ್ತೀರಾ. ಈ ಅವಧಿಯಲ್ಲಿ ಉದ್ಯಮಿಗಳ ಅದೃಷ್ಟವೂ ಬದಲಾಗುತ್ತೆ. ಕೆಲವು ಒಳ್ಳೆಯ ಸುದ್ದಿಗಳನ್ನ ಕೇಳ್ತೀರಾ. ವ್ಯವಹಾರದಲ್ಲಿ ಉತ್ತಮ ಲಾಭ ಸಿಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಆದಾಯ ಸಾಮಾನ್ಯವಾಗಿಯೇ ಇದ್ರೂ ಕೂಡ ನಿಮ್ಮ ಖರ್ಚುಗಳನ್ನ ನಿಭಾಯಿಸಬಹುದು. ಖಾಸಗಿ ಕೆಲಸ ಮಾಡುವ ಜನರು ಬಡ್ತಿ ಮತ್ತು ವೇತನ ಹೆಚ್ಚಳದಿಂದಾಗಿ ಖುಷಿಯನ್ನ ಪಡ್ತಾರೆ. ಕುಟುಂಬದಲ್ಲಿ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧ ಮೊದಲಿಗಿಂತ ಉತ್ತಮವಾಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಕೆಲವು ಶುಭ ಘಟನೆಗಳು ನಡೆಯುತ್ತೆ. ಅದು ನಿಮ್ಗೆ ತುಂಬಾ ಸಂತಸವನ್ನು ನೀಡುತ್ತೆ. ಪೋಷಕರು ತಮ್ಮ ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಡಬಲ್ ಆಗುತ್ತೆ. ಈ ಸಂದರ್ಭದಲ್ಲಿ ಆದಾಯ ಹೆಚ್ಚಳ, ಸ್ವತ್ತುಗಳ ಖರೀದಿಯಲ್ಲಿ ಯಶಸ್ಸನ್ನ ತಂದುಕೊಡುತ್ತೆ. ಆಸ್ತಿ ವಿವಾದ ಏನಿದೆ ಅದು ಪರಿಹರಿಸಲ್ಪಡುತ್ತೆ. ಇದರ ಲಾಭವನ್ನ ನೀವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗ್ತೀರಾ. ಈ ಒಂದು ಸಂದರ್ಭದಲ್ಲಿ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ನೀವು ಪ್ರಯೋಜನವನ್ನ ಪಡ್ಕೊಳ್ತೀರಾ. ಹೂಡಿಕೆಗಳು ಉತ್ತಮ ಲಾಭವನ್ನ ತಂದುಕೊಳ್ಳುತ್ತೆ. ಸ್ವಲ್ಪ ಪ್ರಯತ್ನವನ್ನ ಮಾಡಿದ್ರೆ ನೀವು ಸ್ವಂತ ಮನೆಯನ್ನ ಪಡೆದುಕೊಳ್ಳುವ ಯೋಗ ಕೂಡ ಇದೆ. ಆಸ್ತಿ ಪಾಸ್ತಿಗಳ ಮೌಲ್ಯ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ. ಆಸ್ತಿ ವಿವಾದ ಅನುಕೂಲಕರವಾಗಿ ಪರಿಹರಿಸೋದ್ರ ಜೊತೆಗೆ ನೀವು ಭೂ ಲಾಭವನ್ನ ಪಡೆದುಕೊಳ್ತೀರಾ ಅಂತ ಹೇಳಬಹುದು. ಇನ್ನು ಮಕ್ಕಳಿಂದ ನೀವು ಸಿಹಿ ಸುದ್ದಿಗಳನ್ನ ಕೇಳ್ತೀರಾ. ಇದರಿಂದಾಗಿ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ, ಪ್ರತಿಷ್ಠೆ, ಗೌರವ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೆಲೆಬ್ರಿಟಿಗಳೊಂದಿಗೆ ಲಾಭದಾಯಕ ಸಂಪರ್ಕಗಳು ನಿಮ್ಗಾಗಿ ರೂಪುಗೊಳ್ಳುತ್ತೆ. ಕುಟುಂಬವು ಅಭಿವೃದ್ಧಿ ಹೊಂದುತ್ತೆ. ಹಣ ಮತ್ತು ಬಾಕಿಗಳನ್ನ ಸ್ವಲ್ಪ ಪ್ರಯತ್ನದಿಂದ ಸ್ವೀಕಾರ ಮಾಡ್ತೀರಾ. ದೇಶೀಯ ಮತ್ತು ವಾಹನ ಪ್ರಯತ್ನಗಳು ಸಕಾರಾತ್ಮಕವಾಗ್ತಾ ಹೋಗುತ್ತೆ. ಆದಾಯದ ವಿಷಯದಲ್ಲಿ ನೀವು ಸಾಕಷ್ಟು ಲಾಭವನ್ನ ಗಳಿಸ್ತೀರಾ. ಉದ್ಯೋಗದ ವಿಷಯದಲ್ಲಿ ಮಾತ್ರವಲ್ಲ, ವೃತ್ತಿ ಮತ್ತು ವ್ಯವಹಾರದ ದೃಷ್ಟಿಯಿಂದಲೂ ಅಪಾರ ವಿತ್ತೀಯ ಲಾಭ ಇದೆ. ಅಂದ್ರೆ ಹಣಕಾಸಿನ ಲಾಭ ಇದೆ. ಉದ್ಯೋಗದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ತೀರಾ. ವೃತ್ತಿಪರ ಮತ್ತು ಉದ್ಯೋಗದ ಕಾರಣಗಳಿಗಾಗಿ ನೀವು ವಿದೇಶಿ ಪ್ರಯಾಣ ಮಾಡಬೇಕಾಗಿ ಬರಬಹುದು. ಇದರಿಂದ 100% ಶುಭ ಫಲಿತಾಂಶವನ್ನೇ ಕಾಣ್ತೀರಾ. ಆಸ್ತಿ ಲಾಭದ ಜೊತೆಗೆ ಭೂಲಾಭ ಇರೋದ್ರ ಜೊತೆಗೇನೆ ನೀವು ಉದ್ಯೋಗಿಗಳಾಗಿದ್ರೆ ವಿದೇಶಗಳಿಂದ ಆಫರ್ ಕೂಡ ಬರ್ತಾ ಹೋಗುತ್ತೆ. ಉದ್ಯೋಗಿಗಳಿಗೆ ಬಡ್ತಿ ಮತ್ತು ವೇತನ ಹೆಚ್ಚಾಗುವ ಸಾಧ್ಯತೆ ಇದ್ದು ನೀವು 100% ಹಣಕಾಸಿನ ವಹಿವಾಟಿನಲ್ಲಿ ಪ್ರಯೋಜನವನ್ನ ಪಡ್ಕೊಳ್ತೀರಾ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭವನ್ನ ನಿರೀಕ್ಷೆ ಮಾಡಬಹುದು. ಆಸ್ತಿ ವಿವಾದಗಳು ಈ ಸಂದರ್ಭದಲ್ಲಿ ಬಗೆಹರಿಯೋದ್ರಿಂದ ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಈ ಸಂದರ್ಭದಲ್ಲಿ ನೀವು ಕಾಣಬಹುದು. ಇದಿಷ್ಟು ಕೂಡ ಈ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ಸಿಂಹ ರಾಶಿಯವರು ಇನ್ಮುಂದೆ ಜೀವನದಲ್ಲಿ ರಾಜ ವೈಭೋಗವನ್ನೇ ಕಾಣ್ತಾರೆ. ಧನ್ಯವಾದಗಳು.